ಒಂದು ಸಲ ಯೋಚನೆ ಮಾಡಿ ನೋಡಿದ್ದೇವೆ. ದಯವಿಟ್ಟು ಒಂದೇ ಒಂದು ಸಲ ಯೋಚನೆ ಮಾಡಿ ನೋಡಿ. ಆತ್ಮಾವಲೋಕನ ಮಾಡೇ ನಿರ್ಧಾರ ಮಾಡಿದ್ದೀನಿ ಋಷಿವರ್ಯ. ಖಂಡಿತ ಈ ಶಪಥ ವಾಪಸ್ ತಗೊಳ್ಳಲ್ಲ ಅಥವಾ ನಿಲ್ಲೋದಿಲ್ಲ. ನನ್ನ ಈ ತಪಸ್ಸು ನಿಲ್ಲಬೇಕು ಅಂದ್ರೆ ಶಿವನ ಪರಮ ಭಕ್ತ ಲಕುಲೇಶ ಧ್ಯಾನದಿಂದ ಹೊರಗೆ ಬರಲೇಬೇಕು. ಹೇ ಲಕುಲೇಶ, ನಿಮ್ಮ ಧ್ಯಾನದಿಂದ ಹೊರಗಡೆ ಬನ್ನಿ. ಒಬ್ಬ ತಾಯಿಯ ಕರೆಯನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಮಹಾದೇವನಿಗಾಗಿ, ನನ್ನ ಬಾಲಶಿವನಿಗಾಗಿ ಧ್ಯಾನದಿಂದ ಹೊರಗಡೆ ಬನ್ನಿ ಲಕುಲೇಶ, ಹೊರಗಡೆ ಬನ್ನಿ. ಕಣ್ಬಿಡಿ ಶಿವ. ಮಾತೆ 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 ಲಕುಲೇಶ ಬಂದ ಮಾತೆ, ಲಕುಲೇಶ ಬಂದ. ನೀವು ಹೇಳಿದ್ರಿ ನೀವು ಶಿವನ ಮಾತೆ ಅಂತ. ಮತ್ತೆ ನನ್ನ ಶಿವನ ಮಾತೆಯ ಕರೆಯನ್ನು ಕೇಳಿದ ಮೇಲೂ ಕೂಡ ಈ ಶಿವಭಕ್ತ ಲಕುಲೇಶ ಬರ್ದೇ ಇರ್ತಾನ? ಆದ್ರೆ ನೀವು ನನ್ನ ಶಿವನ ಮಾತೆ, ಇದು 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 ಹೇಗೆ ಸಾಧ್ಯ ಆಗುತ್ತೆ? ನಿಮ್ಮ ಅನುಮಾನ ಸರಿನೇ. ಮಹಾದೇವನ ಇಚ್ಛೆ ಒಂದಿದ್ರೆ ಯಾವುದು ಅಸಂಭವ ಅಲ್ವೇ ಅಲ್ಲ. ನಾವು ಭೋಜನ ಮಾಡಲೇಬೇಕು ಅಂದ್ರೆ ನೀವು ನಮಗೆ ನಿರ್ವಾಣ ಭಿಕ್ಷೆ ಕೊಡಬೇಕು. ನಾನು ನಿರ್ವಾಣ ಭಿಕ್ಷೆ ನೀಡೋದಿಕ್ಕೆ ಸಿದ್ಧಳಿದ್ದೀನಿ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ
ಆದ್ರೆ ನಾನು ಧ್ಯಾನದಲ್ಲಿ ಲೀನನಾಗಿದ್ದೆ. ನಾನು ವಂಚಿತನಾದೆ. ನನ್ನ ಮಹಾದೇವನ ಮಹಿಮೆಯನ್ನ ನೋಡೋಕಾಗ್ದೆ. ಒಂದು ಸಲ ಮಹಾದೇವನಿಗಾಗಿ ಭಕ್ತನ ಕರೆ ಕೇಳಿ ನಾನು ಹೊರಗೆ ಬಂದಿದ್ದೆ ಅವರ ದರ್ಶನ ಮಾಡೋಕೆ. ಆದರೆ ಪ್ರಭು ದರ್ಶನ ನೀಡಲಿಲ್ಲ. ನಾನು ಈ ಜಗತ್ತಿನ ವಿಕೃತ ರೂಪ ನೋಡಿ ನಾನು ಈ ಜಗತ್ತಲ್ಲಿರೋದಕ್ಕೆ ಮನಸ್ಸು ಮಾಡಲಿಲ್ಲ. ಹಾಗೆ ಪ್ರಭುಗಳ ಹತ್ರ ಅನುಮತಿ ತಗೊಂಡು ಭೂಮಿ ಒಳಗೆ ಸಮಾಧಿ ಸ್ಥಿತಿಗೆ ಹೋದೆ. ಮತ್ತೆ ಪ್ರಭುಗಳಿಗೂ ಹೇಳಿದೆ, ನೀವು ಧ್ಯಾನಕ್ಕೆ ಹೋಗಿ ಅಂತ. ಹೋಗ ಇಲ್ಲಿಂದ, ಮತ್ತೆ ಇಲ್ಲಿಗೆ ವಾಪಸ್ ಬರೋ ಪ್ರಯತ್ನ ಕೂಡ ಮಾಡಬೇಡ, ಗೊತ್ತಾಯ್ತಾ? ಇವತ್ತಿಂದ, ಈ ಕ್ಷಣದಿಂದ ಭಕ್ತ ಲಕುಲೇಶ ಮತ್ತೆ ಅವನ ಭಗವಂತ ಮಹಾದೇವ ಇಬ್ರು ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಅದಾದ್ಮೇಲೆ ಇವತ್ತು ನಾನು ನಿಮ್ಮ ಕರೆಯನ್ನು ಕೇಳಿ ಇಲ್ಲಿಗೆ ಬರಬೇಕಾಯ್ತು. ಆದ್ರೆ ನೀವೇನೋ ಬಂದ್ರಿ. ನನ್ನ ಬಾಲಶಿವ ಧ್ಯಾನದಲ್ಲಿ ತಲ್ಲಿನ ಆದೋನು ಇನ್ನೂ ಧ್ಯಾನದಿಂದ ಹೊರಗೆ ಬಂದಿಲ್ಲ. ತಪ್ಪಾಗೋಯ್ತು, ಬಹಳ ದೊಡ್ಡ ತಪ್ಪಾಗೋಯ್ತು. ಎಲ್ಲಿದ್ದಾರೆ ಬಾಲಶಿವ? ಮಾತೆ, ನೀವು ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗಿ, ನಾನು ಅವ್ರನ್ನ ಧ್ಯಾನದಿಂದ ಆಚೆ ಕರ್ಕೊಂಡು ಬರ್ತೀನಿ. ಪ್ರಭು, ನನ್ನ ಬಾಲಶಿವ ಲಕುಲೇಶ ಬಂದಿದ್ದಾನೆ. ಕ್ಷಮಿಸಿ ಪ್ರಭು, ಕ್ಷಮಿಸಿ. ನನ್ನ ಕಾರಣದಿಂದ ನೀವು ಧ್ಯಾನಕ್ಕೆ ಹೋಗ್ಬೇಕಾಯ್ತು. ನಿಮ್ಮ ಮಾತಿಗೆ ದುಃಖ ತಂದ್ಕೊಟ್ಟೆ. ನನ್ನ ಅಪರಾಧನ ಕ್ಷಮಿಸಿ ಪ್ರಭು. ಧ್ಯಾನದಿಂದ ಹೊರಗೆ ಬನ್ನಿ ಪ್ರಭು. ನನ್ನ ಕಾರಣದಿಂದ ನೀವು ಯಾವ ಬಂಧನಕ್ಕೊಳಗಾಗಿದ್ದೀರೋ ಅದರಿಂದ ಈ ಲಕುಲೇಶ ನಿಮ್ಮನ್ನ ಬಿಡುಗಡೆ ಮಾಡ್ತಾನೆ ಪ್ರಭು. ಹೊರಗಡೆ ಬನ್ನಿ ಪ್ರಭು. ನನ್ನ ಪ್ರಭು ಧ್ಯಾನದಿಂದ ಹೊರಗೆ ಬಂದ್ರು. ನನ್ನ ಪ್ರಭು ಧ್ಯಾನದಿಂದ ಹೊರಗೆ ಬಂದ್ರು. ಹರ ಹರ ಮಹಾದೇವ, ಹರ ಹರ ಮಹಾದೇವ. ನನ್ನ ಶಿವ, ಯಾವಾಗ ಭಕ್ತ ತನ್ನ ಭಕ್ತಿಯ ಪರಾಕಾಷ್ಠೆಯನ್ನ ಮೀರ್ತಾನೋ ಆಗ ಭಗವಂತನು ಕೂಡ ಅವನ ಅಧೀನದಲ್ಲಿರ್ತಾನೆ. ಮತ್ತೆ ಅವನ ಪ್ರಾರ್ಥನೆಯನ್ನು ಕೂಡ ಆದೇಶ ಅನ್ಕೊಂಡು ಪಾಲಿಸಲೇಬೇಕಾಗತ್ತೆ. ಪ್ರಭು,
ಈ ಸಮಸ್ತ ಜಗತ್ತು ನಿಮ್ಮದೇ ಅಲ್ವಾ? ನೀವೇ ಈ ಜಗತ್ತನ್ನ ನಿರ್ಮಾಣ ಮಾಡಿದ್ದೀರಾ. ನೀವೇ ಇಡೀ ಜಗತ್ತಿನ ಜೀವಗಳನ್ನ ಪಾಲನೆನೂ ಮಾಡ್ತೀರಾ. ನೀವೇ ಸಂಹಾರನೂ ಮಾಡ್ತೀರಾ. ಸಂಹಾರ ಮತ್ತೆ ಸೃಷ್ಟಿ, ಅರ್ಥಾತ್ ಜೀವನ ಮತ್ತೆ ಮೃತ್ಯು, ಇದೇ ಜೀವನದ ಕಾಲಚಕ್ರ. ಈ ಚಕ್ರದ ಮುಕ್ತಿ ಮಾರ್ಗನೇ ಮೋಕ್ಷ. ಹೇ ಪಶುಪತಿನಾಥ, ಮೋಕ್ಷ ಅಂದ್ರೇನು? ಈ ಜಗತ್ತಲ್ಲೇ ಇರೋವಾಗ ಪ್ರತಿಯೊಂದು ವಿಷಯ ಮತ್ತು ವಿಕಾರಗಳ ಮೇಲೆ ಜಯ ಪ್ರಾಪ್ತಿ ಮಾಡಿಕೊಂಡು ಆತ್ಮವನ್ನ ಪರಮಾತ್ಮನಲ್ಲಿ ಸೇರಿಸೋದೇ ಮೋಕ್ಷ. ಅಂದ್ರೆ ಅರ್ಥ ಭಗವಂತನಲ್ಲಿ ಲೀನನಾಗೋದೇ ಮೋಕ್ಷ. ಪ್ರಭು, ನಿಮ್ಮ ಅನುಮತಿ ಇದ್ರೆ ನಾನು ಮತ್ತೆ ಭೂಮಿಯೊಳಗೆ ಹೋಗಿ ನನ್ನ ಧ್ಯಾನದಲ್ಲಿ ಲೀನನಾಗ್ತೀನಿ ಪ್ರಭು. ಸ್ಥಾನ ಮಹತ್ವಪೂರ್ಣ ಅಲ್ಲ ಲಕುಲೇಶ. ನಿನ್ನ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಮಹತ್ವಪೂರ್ಣ. ನಿನ್ನ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಅಂದ್ರೆ ಜಗತ್ತಿನ ವಿಷಯ ವಿಕಾರಗಳ ಮೇಲೆ ನಿಯಂತ್ರಣ ಪಡೆಯೋದು. ಹಾಗೆ ಯೋಗದ ಸ್ಥಿತಿನೇ ನಿಯಂತ್ರಣದ ಸ್ಥಿತಿ. ಈ ಯೋಗನೇ ಆತ್ಮ ಮತ್ತು ಪರಮಾತ್ಮನ ಮಿಲನದ ಸೇತುವೆ. ಅದಕ್ಕಾಗಿ ಯೋಗದ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಅನಿವಾರ್ಯ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ನೆರೆಮನೆ ಗೆಳತಿ, ನಮ್ಮಮ್ಮಂಗೆ ಧನ್ಯವಾದ ಹೇಳಿ ನೀವು. ಅವರೇನಾದ್ರೂ ಶಿವನ್ ಭಕ್ತನನ್ನ ಕರ್ಕೊಂಡ್ ಬಂದಿರ್ಲಿಲ್ಲ ಅಂದಿದ್ರೆ ಆಗ ಶಿವ ಧ್ಯಾನದಿಂದ ಆಚೆ ಬರ್ತಿರ್ಲಿಲ್ಲ. ಗೆಳೆಯ ಮೂರ್ಖ, ಅಮ್ಮನ ಪ್ರಯತ್ನ ಯಾವತ್ತೂ ವಿಫಲ ಆಗೋದೇ ಇಲ್ಲ. ಶಿವ, ನಿಲ್ಲಿ ಗೆಳತಿ. ಗೆಳತಿ, ಕತೆ ಮುಂದೆ ಏನಾಯ್ತು ಅಂತ ತಿಳ್ಕೋಬೇಕು. ಅದೇನು ಅಂದ್ರೆ, ನೀವು ಕತೆ ಹೇಳ್ತಾ ಇದ್ದಾಗ ನನಗೆ ಏನನ್ನಿಸ್ತಾ ಇತ್ತು ಅಂದ್ರೆ, ನನಗೂ ಈ ಕತೆಗೂ ಸಂಬಂಧ ಇದೆ ಅನ್ನಿಸ್ತಿತ್ತು. ಹಾಗಾದ್ರೆ ಇದರ ಅರ್ಥ ನನ್ನ ಕಥೆ ನಿಮ್ಮ ಮೇಲೆ ಪ್ರಭಾವ ಬೀರಿದೆ.
ಈಗ ನನಗೆ ದೃಢ ವಿಶ್ವಾಸ ಬಂತು. ನನ್ನ ಕಥೆನೇ ನಿಮ್ಮನ್ನ ಬಾಲಶಿವನಿಂದ ಮಹಾದೇವನನ್ನಾಗಿ ಮಾಡುತ್ತೆ. ನೀವೇನೂ ಉತ್ತರನೇ ಕೊಟ್ಟಿಲ್ಲ ಗೆಳತಿ. ಆದ್ರೆ ಅದಕ್ಕೋಸ್ಕರ ನಿಯಮದ ಪ್ರಕಾರ ನೀವು ನಮ್ಮನೆಗೆ ಬರಬೇಕು. ಬರ್ತೀರಾ ಅಲ್ವಾ? ಸರಿ. ಅಮ್ಮನ ಅನುಮತಿ ತಗೊಂಡು ನಾನು ಕತೆ ಕೇಳೋಕ್ ಬರ್ತೀನಿ. ಅಮ್ಮ, ಮನೆಗೆ ಹೋಗೋಣವಾ? ದೇವಿ ಪಾರ್ವತಿ, ನಾನು ಋಷಿ ಲಕುಲೇಶನನ್ನ ನನ್ನ ತಪಸ್ಸಿನಿಂದಾನೇ ನೋಡಿದ್ದೆ. ಆದ್ರೆ ನೀವು ಆದಿಶಕ್ತಿ ಆಗಿದ್ರು ನೋಡಿಲ್ವಾ? ಇದು ಹೇಗ್ ಸಾಧ್ಯ ಆಗತ್ತೆ? ನೀವು ಸತ್ಯ ಹೇಳಿದ್ರಿ. ನಾನು ಬಯಸಿದ್ರೆ ಋಷಿ ಲಕುಲೇಶನ್ನ ಧ್ಯಾನದಿಂದ ಎಚ್ಚರಿಸಬಹುದಾಗಿತ್ತು. ಇದು ನನಗೆ ಸಾಮಾನ್ಯವಾದಂಥ ಕೆಲಸ. ಆದ್ರೆ ನಾನು ಮತ್ತೆ ನನ್ನ ಪ್ರಭು ಇಬ್ರು ಸದಾ ಒಂದು ನಿಯಮನ ಪಾಲಿಸ್ತೀವಿ. ಮಹಾದೇವ ಮತ್ತೆ ಅವರ ಭಕ್ತರ ಮಧ್ಯೆ ಶಕ್ತಿಯ ಹಸ್ತಕ್ಷೇಪ ಇರೋದಿಲ್ಲ. ಒಳಗ್ ಬಾ ಕಂದ. ಬನ್ನಿ ಮಕ್ಕಳ. ಅಮ್ಮ, ದೇವ ಮತ್ತೆ ನಾರಾಯಣ ಕಾಣಿಸ್ತಾನೆ ಇಲ್ವಲ್ಲ? ಅವರಿಬ್ರು ಗುರುಕುಲಕ್ಕೆ ಹೋಗಿದ್ದಾರೆ, ಮಹರ್ಷಿ ಜಾಮಿನಿ ಹತ್ರ ಜ್ಞಾನ ವಿಜ್ಞಾನ ಕಲಿಯೋದಕ್ಕೆ. ಹಾಗಾದ್ರೆ ನಾವು ಅಲ್ಲಿಗೆ ಹೋಗ್ಬೇಕು. ಖಂಡಿತ ಹೋಗ್ಬೋದು. ಆದ್ರೆ ಬಹಳ ದಿನಗಳ ನಂತರ ಶಿವ ಇವತ್ತು ಮನೆಗೆ ಬಂದಿದ್ದಾನೆ. ಅಲ್ದೆ ನಾನು ನೆರೆಮನೆ ಗೆಳತಿ ಹೇಳ್ತಿದ್ದಿದ್ ಶಿವನ್ ಕತೆನ ಕೇಳ್ತಾ ಇದ್ದೆ. ಹೌದು, ನೀನು ಕೂಡ. ಗೆಳೆಯ, ನೀನು ಧ್ಯಾನದಲ್ಲಿದ್ದಾಗ ನನಗೊಂದು ಪ್ರಶ್ನೆ ಕಾಡ್ತಾ ಇತ್ತು. ಏನದು ಮೂರ್ಖ? ಜಗತ್ತಿಷ್ಟು ಸುಂದರವಾಗಿದ್ರು ನೀನು ಧ್ಯಾನ ಮಾಡೋಕೆ ಯಾಕೆ ಕೂತೆ? ಯಾಕಂದ್ರೆ ಧ್ಯಾನದ ಜಗತ್ತು ಶಾಂತಿಲಿದೆ. ಇದಕ್ಕಿಂತ ಸುಂದರ ಮತ್ತೆ ಅಪೂರ್ವ. ಆ ಧ್ಯಾನದ ಜಗತ್ತಲ್ಲಿ ಇಲ್ಲಿ ಸಿಗೋ ಹಾಗೆ ಎಲ್ಲ ಸಿಗತ್ತಾ? ಊಟನೂ ಸಿಗತ್ತಾ? ಇಲ್ಲ ಗೆಳೆಯ, ಧ್ಯಾನದಲ್ಲಿ ಊಟದ ಅವಶ್ಯಕತೆ ಇರೋದೇ ಇಲ್ಲ. ಆದ್ರೆ ಅಲ್ಲೊಂದು ವಿಷಯ ಕಡಿಮೆ ಇದೆ. ಅಮ್ಮ ಇಲ್ಲದೆ ಇರೋದು. ಅಮ್ಮ ಕೇವಲ ಈ ಜಗತ್ತಲ್ಲಿ ಮಾತ್ರ ಸಿಗೋದು, ಬೇರೆ ಎಲ್ಲೂ ಸಿಗೋದೇ ಇಲ್ಲ.